ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಇವಾಗ ಯಾರು KCT 2025 ಕೌನ್ಸಿಲಿಂಗ್ ವೇಟ್ ಮಾಡ್ತಾ ಇದ್ರಲ್ಲ ಅವ್ರಿಗೆ ವಿಡಿಯೋ. ಆಮೇಲೆ ಭಾಳಷ್ಟು ಹುಣ್ಸಿಗೆ ಮನೇಲಿ ಕುಂತು ಬೇಜಾರಾಗಿದೆ, ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗ್ಬೋದು ಅಂದಾಜು ಹೇಳಿ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಕಂಪೇರ್ ಟು ಲಾಸ್ಟ್ ಇಯರ್ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಆಮೇಲೆ ಇನ್ನೊಂದು ಏನಂದರೆ ಫ್ರೆಂಡ್ಸ್, ನೀವು ಇನ್ನೂ ಭಾಳಷ್ಟು ವೇಟ್ ಮಾಡಬೇಕು, ಮನೇಲಿನೇ ಕೂತ್ಕೋಬೇಕಾಗತ್ತೆ. ಇನ್ನೂ ಟೈಮ್ ಇದೆ ನಿಮಗೆ, 2.5 ಮಂತ್ ತನಕ ವೇಟ್ ಮಾಡಲೇಬೇಕು. ಆಮೇಲೆ ನೀವು ಕಾಲೇಜ್ ಹೋಗ್ತೀರಾ. ನೀವು ಗೊತ್ತು, ನನಗೆ ಭಾಳಷ್ಟು ಕ್ಯೂರಿಯಾಸಿಟಿ ಇದೆ, ಯಾವ ಕಾಲೇಜ್ ಸಿಗುತ್ತೆ, ಯಾವ ಕಾಲೇಜ್ ಸಿಕ್ಕರು ಎಲ್ಲಿ ಸಿಗುತ್ತೆ, ಯಾವ ಬ್ರಾಂಚ್ ಸಿಗುತ್ತೆ ಅಂತ ಭಾಳಷ್ಟು ಕ್ಯೂರಿಯಾಸಿಟಿ ಇದೆ ಫ್ರೆಂಡ್ಸ್. ನಂಗೆ ಗೊತ್ತು, ಯಾಕಂದ್ರೆ ಲಾಸ್ಟ್ ಇಯರ್ ನೀವು ವೇಟ್ ಮಾಡಲೇಬೇಕು. ನಿಮ್ಮ ಪ್ರೊಸೆಸ್ ಹೇಳ್ತೀನಿ ಮೊದಲು ಫ್ರೆಂಡ್ಸ್. ಈಗ ಸಿ ಟಿ ರಿಸಲ್ಟ್ ಅಂತೂ ಬಂತು. ಈಗ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರಲ್ಲ ಫ್ರೆಂಡ್ಸ್. ಮೋಸ್ಟ್ ಪ್ರಾಬಬ್ಲಿ ಆಪ್ಷನ್ ಎಂಟ್ರಿ ಜುಲೈ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇನ್ನೂ ನೀಟ್ ರಿಸಲ್ಟ್ ಬರಬೇಕು. ನೀಟ್ ರಿಸಲ್ಟ್ ಬಂದು ನೀಟ್ ಸ್ಟೂಡೆಂಟ್ ಅವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು. ಯಾರು ಒನ್ನೇ ನೀಟ್ ಬರೆದಿರ್ತಾರೆ ನಮ್ಮ ಶೀಟಲ್ಲಿ ಅವ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು. ಅದಾದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಕಂಬೈಂಡು KCT ನೀಟು ಎರಡು ಕಂಬೈಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಮೇಲೆ 3 ರೌಂಡ್ ಇರುತ್ತೆ, ನಿಮಗೆಲ್ಲ ಗೊತ್ತು. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಷನ್ ರೌಂಡ್ ಇರುತ್ತೆ. ಫಸ್ಟ್ ರೌಂಡಿಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ, ಯಾಕಂದರೆ ಇಲ್ಲಿ ಮೋಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ, ಡಮ್ಮಿ ಅಲಾಟ್ಮೆಂಟ್. ಅದಾದಮೇಲೆ ಮೇನ್ ರಿಸಲ್ಟ್ ಬರ್ತಾರಲ್ಲ, ಅಲ್ಲೂ ಸ್ವಲ್ಪ 10 to 15 ಡೇಸ್ ಬೇಕು. ಫಸ್ಟ್ ರೌಂಡಿಗೆ ಮಾತ್ರ 10 to 15 ಡೇಸು. ಸೆಕೆಂಡ್ ರೌಂಡಿಗೆಲ್ಲ 1 ವೀಕ್ ಸಾಕು, 1 ವೀಕಲ್ಲಿ ಮುಗಿಸ್ತಾರೆ. ಸೊ ಮೋಸ್ಟ್ ಪ್ರಾಬ್ಲಮ್ ನಿಮ್ಮ ಪ್ರೊಸೆಸ್ ಏನಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಮೇಲೆ 1.5 ಮಂತ್ ಬೇಕು. ಓಕೆ, ನಿಮ್ಮದು ಕಂಪ್ಲೀಟು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಷನ್ ರೌಂಡು ಮುಗಿಯೋಕ್ಕೆ 1.5 ಮಂತ್ ಬೇಕು, ಕಂಪ್ಲೀಟ್ ಮುಗಿಯೋಕ್ಕೆ. ಓಕೆ, ಯಾಕಂದ್ರೆ ಮೇಲೆ ಗ್ಯಾಪ್ ಕೊಡ್ತಾರೆ ನಿಮಗೆ. ರಿಸಲ್ಟ್ ಬಂದ ತಕ್ಷಣ ಸ್ವಲ್ಪ ರಿಪೋರ್ಟ್ ಆದ ತಕ್ಷಣ ನಿಮಗೆ ಗ್ಯಾಪ್ ಕೊಡ್ತಾರೆ. ಸೊ ನೀವು 1.5 ಮಂತು ಕಂಪಲ್ಸರಿ ಬೇಕಾಗುತ್ತೆ. ನೀವು ಮೋಸ್ಟ್ ಪ್ರಾಬಬಲ್ ನಿಮ್ಮದು ಕಾಲೇಜ್ ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ ಸೆಪ್ಟೆಂಬರ್ 1 ಆರ್ ಆಗಸ್ಟ್ 15. ಮೋಸ್ಟ್ ಪ್ರಾಬ್ಲಿ ನೀವು ಆಗಸ್ಟ್ 15 ಇಟ್ಕೊಳ್ಳಿ, ಯಾಕಂದರೆ ಲಾಸ್ಟ್ ಇಯರ್ ಎಲ್ಲ ಸೆಪ್ಟೆಂಬರ್ 1ಗೆ ಸ್ಟಾರ್ಟ್ ಆಗಿದೆ. ಬಟ್ ಈ ವರ್ಷ ಸ್ವಲ್ಪ ಬೇಗ ರಿಸಲ್ಟ್ ಬಂದಿದೆ. ಬೇಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಆಗಸ್ಟ್ 15 ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಸೆಪ್ಟೆಂಬರ್ 1. ಸೊ ಇನ್ನು ನೀವು ಮನೇಲಿ ಎಷ್ಟು ದಿನ ಕೂತ್ಕೋಬೇಕಂದ್ರೆ 2.5 ಮಂತು ಮನೇಲಿ ಕೂತ್ಕೋಬೇಕು. ನಂಗೆ ಗೊತ್ತು, ಬೇಜಾರು ಹೊಡಿತೆ, ಯಾಕಂದ್ರೆ ಲಾಸ್ಟ್ ಇಯರ್ ಸ್ಟೂಡೆಂಟ್ಸು ಅದೇ ರೀತಿ ಇದ್ದರು. ಯಾಕಂದ್ರೆ ಮನೇಲಿ ಕುಂತು ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಗೆ ಆಗುತ್ತೆ. ಯಾಕಂದ್ರೆ ಮನೇಲಿ ಕುಂತು ಏನಿರಲ್ವ, ಖಾಲಿ ಮನೇಲಿ ಬೇಯಿಸ್ಕೊಳ್ಳೋದು ಗೊತ್ತು ನಿಮಗೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಈಗ ಟೈಮ್ ನೀವು ವೇಸ್ಟ್ ಮಾಡಬೇಡಿ. 2.5 ಮಂತ್ನ ಯಾವ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ಸಾಫ್ಟ್ವೇರ್ ಹೋಗೋದಿತ್ತಂದರೆ ಯಾವುದಾದ್ರೂ ಕೋಡಿಂಗ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡಿ ಇವಾಗಲೇ. ಯಾಕಂದರೆ ನೀವು ಟೈಮ್ ಇದೆ, 2.5 ಮಂತು. ಇವಾಗ ಏನಿಲ್ಲ ಕೆಲಸ, ನಿಮಗೆ ಒಳ್ಳೆ ಮನೇಲಿ ಕೂತ್ಕೊಳ್ಳೋದು. ನೆಕ್ಸ್ಟ್ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಇನ್ನೊಂದ್ರೆ ಯಾವ ಕಾಲೇಜ್ ಸ್ಟಾರ್ಟ್ ಇರುತ್ತೆ, ಯಾವ ಬ್ರಾಂಚ್ ಸಿಗುತ್ತೆ ಅಂತ ಅದು ಕ್ಯೂರಿಯಾಸಿಟಿ ಇದೆ, ಗೊತ್ತು. ಬಟ್ ಈಗ ಅದು ಸಪ್ರೇಟು, ಅದು ಕಾಲೇಜ್ ಲಿಸ್ಟ್ ಅಂತೂ ಮಾಡ್ಕೋತಿರ್ತಾರೆ, ಯಾವ ಹಾಕಬೇಕು, ಯಾವ ಬ್ರಾಂಚ್ ಹಾಕ್ಬೇಕು ಅಂತ ಅದಂತೂ ರಿಸರ್ಚ್ ಮಾಡ್ತಾ ಇರ್ತಾರೆ. ಅಪಾರ್ಟ್ ಫ್ರಮ್ ದಟ್ಟು ನೀವು ಯಾವುದಾದ್ರೊಂದು ಕೋರ್ಸು, ಫಾರ್ ಎಕ್ಸಾಂಪಲು ನಿಮ್ಮ ಪೈಥಾನ್ ಆದರೆ ಪೈಥಾನು, ನಿಮ್ಮ ಸಿ ಇದ್ದರೆ ಸಿ, ಅಥವಾ ಜಾವಾ, ನೀವು IT ಹೋಗೋರಿದ್ರೆ ಈ ಥರ. ನೀವು ಅದೇ ಮೆಕ್ಯಾನಿಕಲ್ ಹೋದರೆ ಅದೊಂದು ಯಾವ ರಿಲೇಟೆಡ್ ಯಾವೊಂದು ಕೋಡಿಂಗ್ ಸ್ಟಾರ್ಟ್ ಮಾಡಿ. ಸೊ ಸಾಫ್ಟ್ವೇರ್ ಆದರೆ ಕೋಡಿಂಗು, ನಿಮ್ಮ ಮೆಕ್ಯಾನಿಕಲ್ ಆದರೆ ಯಾವುದೊಂದು ಸಾಫ್ಟ್ವೇರು ನೀವು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ಅದ್ರ ರಿಲೇಟೆಡ್ ಏನಂತ ಸರ್ಚ್ ಮಾಡಿಕೊಡು. ನೀವು ಯಾವ ಬ್ರಾಂಚ್ ಹೋಗೋರು ಅದ್ರ ರಿಲೇಟೆಡ್ ಏನಾದರೂ ಕಲೀರಿ. ಓಕೆ, ಆಮೇಲೆ ಯಾರಾದರೂ ಇಂಗ್ಲೀಷು ಸ್ವಲ್ಪ ಇಂಗ್ಲೀಷಲ್ಲಿ ವೀಕ್ ಇದೆ, ಇಂಗ್ಲೀಷ್ ಡೆವಲಪ್ ಮಾಡ್ಕೊಳ್ಳಿ. ಯಾಕೆಂದರೆ ಮುಂದೆ ನಿಮ್ಗೆ ಇಂಗ್ಲೀಷ್ ಬೇಕೇ ಬೇಕು. ಯಾಕಂದರೆ ಇಂಗ್ಲೀಷ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಅಪ್ಟುಡ್ ಏನಾದ್ರು ನೀವು ಡೆವಲಪ್ ಮಾಡ್ಕೊಳ್ಳಿ, ಯಾಕಂದ್ರೆ ನೆಕ್ಸ್ಟ್ ಇಂಟರ್ವ್ಯೂಗೆಲ್ಲ ಬೇಕಾಗುತ್ತೆ ನಿಮ್ಗೆ. ಆಮೇಲೆ ಸೆಕೆಂಡ್ ಇಯರ್, ಥರ್ಡ್ ಇಯರ್ ಎಲ್ಲ ಓದ್ತೀರಿ ಅಪ್ಟುಡ್. ಈಗ ಬೇಕಾದ್ರೆ ನಿಮ್ಗೆ ಗ್ಯಾಪಲ್ಲಿ ಓದ್ಕೊಳ್ಳಿ, ಯಾಕಂದರೆ ಎನಿವೇ ನಿಮಗೆ ಟೈಮ್ ಇರುತ್ತೆ. ಆರಾಮ್ಸೆ ಇನ್ನು 2.5 ಮಂತ್ to 3 ಮಂತ್ ಟೈಮ್ ಇರುತ್ತೆ. ಆರಾಮ್ಸೆ ಎಂಜಾಯ್ ಮಾಡಿ ಈ ಟೈಮ್. ಆಮೇಲೆ ಜಾಯ್ನ್ ಆದ ತಕ್ಷಣ ನಿಮಗೆ ಆಮೇಲೆ ಟೈಮ್ ಸಿಗೋಲ್ಲ, ಯಾಕಂದರೆ ಒಂದೊಂದು ಸೆಮಿಸ್ಟ್ರ್ ಯಾವ ಥರ ತಂದರೆ ನಿಮಗೆ ಗೊತ್ತಾಗಲ್ಲ ಸೆಮಿಸ್ಟ್ರು. ಓಕೆ, ಇಂಟರ್ನಲ್ ಇರುತ್ತೆ 1 ಮಂತಲ್ಲಿ, ಸೆಕೆಂಡ್ ಮಂತ್ ಇಂಟರ್ನಲ್, ಥರ್ಡ್ 3 ಇಂಟರ್ನಲ್, ಅದಾದ ತಕ್ಷಣ ಫೈನಲ್ ಎಕ್ಸಾಮಿನೇಷನ್. ಮತ್ತು ಅದು ಮುಗಿಸಿ ಓನ್ಲಿ 10 to 15 ಡೇಸ್ ನಿಮ್ಗೆ ಹಾಲಿಡೇ ಕೊಡ್ತಾರೆ. ಮತ್ತು ನೆಕ್ಸ್ಟ್ ಸೆಮಿಸ್ಟರ್ ಸ್ಟಾರ್ಟು. ಒಂದು ಸತಿ ನೀವು ಜಾಯ್ನ್ ಆದರೆ ಆಮೇಲೆ ನಿಮ್ಮ ಟೈಮ್ ಸಿಗೋಲ್ಲ. ಇದಕ್ಕೆ ಇಂಜಿನಿಯರಿಂಗಲ್ಲಿ ಗೊತ್ತಾ. ಓಕೆ, ಸೊ ಅದಕ್ಕೋಸ್ಕರ ಈ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಈಗ ಏನಿದೆ ನೀವು ಎಲ್ಲ ಎಂಜಾಯ್ ಮಾಡಿ. ನೆಕ್ಸ್ಟ್ ಒಂದು ಸಲ ಪ್ರೊಫೆಷನಲ್ ಲೈಫ್ಗೆ ಎಂಟ್ರ್ ಆದ ತಕ್ಷಣ ಸೀರಿಯಸ್ ಅಬೌಟ್ ಯುವರ್ ಲೈಫು. ಯಾಕಂದರೆ ಇದೇ ನಿಮ್ಮ ಜೀವನದ್ದು ಮೇನ್ ಟೈಮ್. ಇದು ನಿಮಗೆ ಆಲ್ 4 ಇಯರ್ ಎಲ್ಲಿ ಮಾಡ್ತಿರಲ್ಲ ಇಂಜಿನಿಯರಿಂಗು, ಅದೇ ನಿಮ್ಮ ಮೇನ್ ಟೈಮ್. ಅಲ್ಲೇ ನಿಮ್ಗೆ ಡಿಸೈಡ್ ಆಗುತ್ತೆ ನೀವು ಎಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ ಅಂತ. ಓಕೆ, ಸೊ ಇದಕ್ಕೋಸ್ಕರ ವಿಡಿಯೋ ಮಾಡಿದ್ದೆ ನಿಮಗೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ಬೋದಲ್ಲ, ಅದಕ್ಕೋಸ್ಕರ. ಓಕೆ, ಸೊ ಇದೇ ರೀತಿ ನೆಕ್ಸ್ಟ್ ನಾನು VTU ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಈಗ ಆಲ್ರೆಡಿ VTU ಪ್ರಕಾರ ಆಲ್ರೆಡಿ ಆಗಸ್ಟ್ 11ಗೆ 3rd ಸೆಮಿಸ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಸೆಮಿಸ್ಟರ್ ಅದೇ ರೇಂಜಲ್ಲಿ ಸ್ಟಾರ್ಟ್ ಮಾಡ್ತಾರೆ, 15th ಸೆಪ್ಟೆಂಬರ್ ಫಸ್ಟ್ ವೀಕು. ಓಕೆ, ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್